ಈ ಸಂಕ್ರಾಂತಿಗೆ ತೆಲುಗಿನಲ್ಲಿ ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿದ್ದಂತಹ ಸಿನಿಮಾ ಸಂಕ್ರಾಂತಿಕಿ ವಸ್ತುನಾಮ್. ಗೇಮ್ ಚೇಂಜರ್, ಡಾಕು ಮಹಾರಾಜ್ನಂತಹ ದೊಡ್ಡ ಸಿನಿಮಾಗಳ ಜೊತೆ ಪೈಪೋಟಿಗಿಳಿದು ರಿಲೀಸ್ ಆಗಿದ್ದ ಈ ಚಿತ್ರ ಭಾರೀ ಯಶಸ್ಸನ್ನು ಸಾಧಿಸುವುದರ ಮೂಲಕ ಗೆಲುವಿನ ನಗೆ ಬೀರಿತ್ತು. ಈಗ ಈ ಚಿತ್ರ OTTಯಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲೂ ಕೂಡ ರಿಲೀಸ್ ಆಗಿದ್ದು, ಸಿನಿಮಾ ನೋಡಿದ ನನಗೆ ಏನನಿಸ್ತು, ಸಿನಿಮಾದಲ್ಲಿ ಏನಿಷ್ಟ ಆಯಿತು ಹಾಗೂ ಸಿನಿಮಾದಲ್ಲಿ ಏನಿಷ್ಟ ಆಗಿಲ್ಲ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಆಫ್ ಆಲ್, ಇದೊಂದು ಕಾಮಿಡಿ ಜಾನರ್ನ ಸಿನಿಮಾ. ಸೊ ನೀವು ಲಾಜಿಕ್ನ ಪಕ್ಕಕ್ಕಿಟ್ಟು ಕೇವಲ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾತ್ರ ಈ ಸಿನಿಮಾನ ನೋಡೋದಾದ್ರೆ ಈ ಸಿನಿಮಾ ನಿಮಗೆ ಖಂಡಿತ ಇಷ್ಟ ಆಗತ್ತೆ. ತೆಲುಗಿನ ಖ್ಯಾತ ನಟ ವಿಕ್ಟರಿ ವೆಂಕಟೇಶ್, ಐಶ್ವರ್ಯ ರಾಜೇಶ್ ಹಾಗೂ ಮೀನಾಕ್ಷಿ ಚೌಧರಿ ಅವರು ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿರೋ ಈ ಮೂವಿ 2.5 ಗಂಟೆ ನಿಮ್ಮನ್ನ ನಗುವಿನ ಅಲೆಯಲ್ಲಿ ತೇಲಿಸೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು ಈ ಚಿತ್ರದ ಕಥೆಯ ವಿಷಯಕ್ಕೆ ಬರೋದಾದ್ರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ನಿಂದ ಸಸ್ಪೆಂಡ್ ಆಗಿರೋ ಹೀರೋ ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಜಾಲಿಯಾಗಿ ಲೈಫ್ ನ ಲೀಡ್ ಮಾಡ್ತಾ ಇರ್ತಾನೆ. ಹೀಗಿರುವಾಗ ಒಂದು ಕೇಸ್ನ ವಿಷಯವಾಗಿ ಅವನ ಎಕ್ಸ್ ಗರ್ಲ್ ಫ್ರೆಂಡ್ ಮತ್ತೆ ಅವನ ಲೈಫ್ ನಲ್ಲಿ ಎಂಟ್ರಿ ಆಗ್ತಾಳೆ. ಅವಳ ಎಂಟ್ರಿ ಆದ್ಮೇಲೆ ಅವನ ಲೈಫ್ ಹೇಗೆ ಬದಲಾಗುತ್ತೆ ಹಾಗೂ ಅವರಿಬ್ಬರು ಸೇರಿ ಆ ಕೇಸ್ನ ಹೇಗೆ ಸಾಲ್ವ್ ಮಾಡ್ತಾರೆ ಅನ್ನೋದನ್ನ ಡೈರೆಕ್ಟರ್ ತುಂಬಾ ಫನ್ನಿಯಾಗಿ ತೋರಿಸಿದ್ದಾರೆ. ಇನ್ನು ಇದರ ಪಾಸಿಟಿವ್ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾದಲ್ಲಿನ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ತುಂಬಾ ಚೆನ್ನಾಗಿ ನಿಮ್ಮನ್ನ ಎಂಟರ್ಟೈನ್ ಮಾಡುತ್ತೆ. ವೆಂಕಟೇಶ್ ಅವರು ಎಂದಿನಂತೆ ತಮ್ಮ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ನಿಂದ ಸಿನಿಮಾದ ತುಂಬಾ ನಕ್ಕು ನಗಿಸುತ್ತಾರೆ. ಫೀಮೇಲ್ ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿರೋ ಐಶ್ವರ್ಯ ರಾಜೇಶ್ ಹಾಗೂ ಮೀನಾಕ್ಷಿ ಚೌಧರಿ ಅವರು ತಮಗೆ ಕೊಟ್ಟಿರೋ ರೋಲ್ನ ಚೆನ್ನಾಗೇ ಮಾಡಿದ್ದಾರೆ. ಇಲ್ಲಿ ನಾನು 2 ಕ್ಯಾರೆಕ್ಟರ್ನ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಲೇಬೇಕು. ವೆಂಕಟೇಶ್ ಅವರ ಮಗನ ಕ್ಯಾರೆಕ್ಟರ್ ಆದ ಬುಲ್ಲಿ ರಾಜು ಹಾಗೂ ಜೈಲರ್ ಕ್ಯಾರೆಕ್ಟರ್ನ ಮಾಡಿರೋ ಉಪೇಂದ್ರ ಅವರು ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅವರು ಸ್ಕ್ರೀನ್ ಮೇಲೆ ಬಂದ ಪ್ರತಿ ಸೀನ್ನಲ್ಲೂ ಕೂಡ ಕಾಮಿಡಿಯಿಂದ ನಿಮ್ಮನ್ನ ನಗಿಸುತ್ತಾರೆ. ಇನ್ನು ಈ ಚಿತ್ರದ ಮೇಜರ್ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಅದು ಇದರಲ್ಲಿನ ಕಾಮಿಡಿ ಎಲ್ಲ ಕಡೆ ಕೂಡ ಸಖತ್ತಾಗಿ ವರ್ಕೌಟ್ ಆಗಿದೆ. ಎಲ್ಲೂ ಕೂಡ ಫೋರ್ಸ್ಫುಲ್ ಆದ ಕಾಮಿಡಿ ಅಂತ ಅನ್ಸಲ್ಲ. ಈ ಸಿನಿಮಾದಲ್ಲಿನ ಮೋಸ್ಟ್ ಆಫ್ ದ ಕಾಮಿಡಿ ಸೀನ್ಗಳು ನಿಮ್ಮನ್ನ ಜೆನ್ಯೂನ್ ಆಗಿ ನಗೋ ರೀತಿ ಮಾಡುತ್ತೆ. ಈ ಸಿನಿಮಾದ ಸಿನಿಮಾಟೋಗ್ರಫಿ ಕೂಡ ಕಲರ್ಫುಲ್ ಆಗಿದ್ದು, ಹಾಡುಗಳು ಹಾಗೂ BGM ಕೂಡ ಡೀಸೆಂಟ್ ಆಗಿವೆ. ಸಿನಿಮಾದ ಕತೆ ಸುಮಾರಾಗಿ ಇದ್ರೂ ಸಹ ಇದರಲ್ಲಿರೋ ಕಾಮಿಡಿ ಸೀನ್ಗಳು ನಿಮ್ಮನ್ನ ಸಿನಿಮಾ ಎಂಡ್ ಆಗುವವರೆಗೂ ಎಲ್ಲೂ ಕೂಡ ಬೋರ್ ಆಗೋ ರೀತಿ ಮಾಡಲ್ಲ. ಇದು ಇದರ ಮೇಜರ್ ಪ್ಲಸ್ ಪಾಯಿಂಟ್. ಇನ್ನು ಇದರ ನೆಗೆಟಿವ್ ಕಡೆ ಬರೋದಾದ್ರೆ, ಕ್ಲೈಮ್ಯಾಕ್ಸ್ ನಲ್ಲಿ ಬರೋ ಆ ಟ್ವಿಸ್ಟ್ ನ ಅವಶ್ಯಕತೆ ಈ ಸಿನಿಮಾಗೆ 1% ಕೂಡ ಇರಲಿಲ್ಲ ಅಂತ ಅನ್ಸುತ್ತೆ. ಡೈರೆಕ್ಟರ್ ಅವರು ಆಡಿಯನ್ಸ್ಗೆ ಒಂದು ಮೆಸೇಜ್ ಕೊಡೋದಕ್ಕೆ ಹೋಗಿ ಇಲ್ಲಿ ಎಡವಿದ್ದಾರೆ ಅಂತಾನೆ ಹೇಳ್ತೀನಿ. ಈ ತರಹದ ಕಾಮಿಡಿ ಸಿನಿಮಾಗಳಿಗೆ ಸೋಷಿಯಲ್ ಮೆಸೇಜ್ ನ ಅವಶ್ಯಕತೆ ಇರೋದಿಲ್ಲ. ಇಂತಹ ಸಿನಿಮಾಗಳ ಗುರಿ ಏನಿದ್ರು ಜನರನ್ನ ನಗಿಸೋದಷ್ಟೇ ಆಗಿರ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಓವರ್ ಆಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಲಾಜಿಕ್ ನ ಪಕ್ಕಕ್ಕಿಟ್ಟು ಎಂಟರ್ಟೈನ್ಮೆಂಟ್ಗೋಸ್ಕರ ಮಾತ್ರ ಸಿನಿಮಾ ನೋಡೋದಾದ್ರೆ ಈ ಸಿನಿಮಾ ನಿಮ್ಗೆ ಖಂಡಿತ ಇಷ್ಟ ಆಗತ್ತೆ. ಇನ್ನು ಈ ಸಿನಿಮಾನ ನೀವು ಆಲ್ರೆಡಿ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನೀವೇನಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ G5 ನಲ್ಲಿ ಕನ್ನಡ ಭಾಷೆಯಲ್ಲೂ ಕೂಡ ಸಿಗತ್ತೆ, ವಾಚ್ ಇಟ್. ನಮ್ಮ ಇವತ್ತಿನ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.